ಮತ್ತೆ ಇನ್ನೇನು ಸಮಾಚಾರ ಚಿನ್ನ? ಚಿನ್ನ ಅಂತೆ ಚಿನ್ನ. ಎಷ್ಟಕ್ಕೆ ಹೇಳೋದು ನಿನ್ಗೆ ಈ ತರ ಹೇಳ್ದೆ ಕೇಳ್ದೆ ಮನೆಗೆ ಬರ್ಬೇಡ ಅಂತ? ಓ, ನಾನು ಬರ್ತೀನಿ ಅಂತ ಹೇಳ್ಬಿಟ್ರೆ ಹಾರ ತುರಾಯಿ ಎಲ್ಲ ಹಾಕಿ ಸ್ವಾಗತ ಮಾಡ್ತೀಯಾ? ಬರ್ಬೇಡ ಅಂತ ಬೈತೀಯಾ? ಅದಕ್ಕೆ ಹೇಳ್ದೆ ಕೇಳ್ದೆ ಬಂದೆ. ಮನೆಗೆ ಯಾರಾದ್ರೂ ನೋಡಿದ್ರೆ ಉಗಿಸ್ಕೊಳ್ಳೋದು ನಾನು. ಇರ್ಲಿ ಬಿಡು, ಪ್ರೀತಿ ಮಾಡಿದ್ಮೇಲೆ ಉಗಿಸ್ಕೊಳ್ಳೋದೆಲ್ಲ ಅಭ್ಯಾಸ ಮಾಡ್ಕೋಬೇಕು. ಈಗ ನೋಡು, ನಮ್ಮ ಅಣ್ಣ ಉಗಿಸ್ಕೊತಾ ಇಲ್ವಾ ಎಲ್ಲರ ಕೈಲೂ? ಎಷ್ಟು ಈಸಿಯಾಗಿ ಹೇಳ್ತೀಯ ಅಲ್ಲ. ಇಲ್ಲ ಅಪ್ಪ ಅಮ್ಮ ದಿನಾ ಚಿಂತೆ ಮಾಡ್ತಿದ್ದಾರೆ. ಯಾವಾಗ್ಲೂ ಗೋಳು ಹೇಳ್ಕೊತೀಯ. ಹುಡುಗ ಅಷ್ಟು ದೂರದಿಂದ ಬಂದವನೆ, ಪ್ರೀತಿಯಿಂದ ಒಂದೆರಡು ಮಾತಾಡೋಣ, ಮುದ್ದು ಮಾಡೋಣ ಅನ್ನೋದೇ ಇಲ್ವಲ್ಲೇ. ಹೋಗೋ ಸುಮ್ನೆ, ಅಪ್ಪ ಬಂದ್ಬಿಡ್ತಾರೆ. ಅಯ್ಯ ಬರ್ಲಿ ಬಿಡು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಹೋಗೋ, ಮುದ್ದು ಕೊಡು, ಹೋಗ್ತೀನಿ. ಓ ಶುರು ಆಯ್ತು ನಿಂದು. ನೋಡು, ಪದೇ ಪದೇ ಇದೇ ಹೇಳ್ತಿದ್ರೆ ಕೋಣೆ ಒಳಗಡೆ ನಿನ್ ಮನ್ಸದ ಕೆಳಗಡೆನೆ ಇದ್ಬಿಡ್ತೀನಿ. ಅದಕ್ಕೆ ಸುಮ್ಮನೆ ಮುದ್ದು ಕೊಟ್ಬಿಡು, ನಾನು ಹೊಂಟೋಯ್ತೀನಿ. ಸರಿ, ಕಣ್ ಮುಚ್ಕೋ. ಒಂದೇ ಒಂದು. ಸರಿ ಆಯ್ತು, ಕೊಡು. ನೀನೇನಪ್ಪ ಇಷ್ಟು ದೂರ? ಇದು ನಾನು ನಿಮ್ಮ ತವ ಕ್ಷಮೆ ಕೇಳೋಣ ಅಂತ ಬಂದೆ. ಕ್ಷಮೆನಾ? ಯಾಕಪ್ಪ? ನೀವು ನಮ್ಮ ಮಟ್ಟಿಗೆ ಬಂದಾಗ ನಮ್ಮ ಮಟ್ಟಿಯವರೆಲ್ಲ ನಿಮ್ಗೆ ಅವಮಾನ ಮಾಡಿಬಿಟ್ರು. ಅದನ್ನ ನೋಡಿ ನನಗೆ ತುಂಬಾ ಬೇಜಾರಾಯಿತು. ನಾನು ಏನು ಮಾತಾಡೋ ಪರಿಸ್ಥಿತಿಲಿ ಇರಲಿಲ್ಲ. ಯಾಕಂದರೆ ಗಾಯ ಇನ್ನೂ ಹಸಿ ಆಗೈತೆ. ಅದು ಒಣಗಕ್ಕೆ ಮುಂಚೆನೇ ನಾವು ಅದನ್ನು ಕೆದಕ್ಬಿಟ್ರೆ ಅದರಿಂದ ನೋವು ಇನ್ನೂ ಜಾಸ್ತಿ ಆಯ್ತೈತೆ. ನಾನು ಮುಂದೆನೇ ನಿಮ್ಗೆ ಅವಮಾನ ಆಯ್ತಿದ್ರು ಕೈಲಾಗ್ದ ಒಂಥರ ಸುಮ್ಮನೆ ಆಗ್ಬಿಟ್ನಲ್ಲ ಅಂತ ಮನ್ಸಿಗೆ ತುಂಬಾ ಬೇಜಾರಾಯಿತು. ಅದಕ್ಕೆ ಕ್ಷಮೆ ಕೇಳ್ಬಿಟ್ಟು ಹೋಗುಮ ಅಂತ ಬಂದೆ. ಇರ್ಲಿ ಬಿಡಪ್ಪ, ನೀನ್ ತಾನೇ ಏನು ಮಾಡೋಕ್ಕಾಗತ್ತೆ? ಅಲ್ಲಿ ನಡೆದಿರೋದು ತಪ್ಪು ಅನ್ನೋದು ನಿನ್ನ ಮನ್ಸ್ಗಾದ್ರೂ ಅರ್ಥ ಆಯ್ತಲ್ಲ, ನನಗಷ್ಟೇ ಸಮಾಧಾನ. ನೀವು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮಗಳಿಗೆ ಅಲ್ಲಿ ಯಾರು ಇಲ್ಲ ಅನ್ಕೋಬೇಡಿ. ಅವ್ರ ಬೆಂಬಲಕ್ಕೆ ಯಾವಾಗಲೂ ನಾನು ಇರ್ತೀನಿ. ಏನಪ್ಪ ಅಂದೆ? ನೀವು ಬ್ಯಾಗ್ ಬೇರೆ ಅಲ್ಲೇ ಬಿಟ್ಟು ಬಂದ್ಬಿಟ್ರಿ. ನಾನು ಅದನ್ನ ತಗೊಂಡೋಗಿ ಟೀಚರ್ ಅಮ್ಮಂಗೆ ಕೊಟ್ಟಿವ್ನಿ. ಹೌದಲ್ವೇನಪ್ಪ? ನನಗಾಗಿದ್ದ ಅವಮಾನಕ್ಕೆ ಆ ಬ್ಯಾಗ್ ಬಗ್ಗೆ ನಾನು ಮರ್ತೇ ಬಿಟ್ಟಿದ್ದೆ. ಆ ಬ್ಯಾಗ್ನಲ್ಲಿ ಈ ಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ ಪತ್ರಗಳಿದ್ದು. ಗೊತ್ತು, ಅದೇನಾದ್ರೂ ನಮ್ಮ ಮಟ್ಟಿಯವ್ರ ಕೈ ಸಿಕ್ಕಿದ್ರೆ ಟೀಚರ್ ಅಮ್ಮನ ಕಾಪಕ್ಕೆ ಅದನ್ನೆಲ್ಲ ಸುಟ್ಟೇ ಬಿಡೋರು. ಅದಕ್ಕೆ ನಾನು ಅದನ್ನ ಜೋಪಾನವಾಗಿ ಎತ್ತಿಟ್ಟು ಅವ್ರಿಗೆ ತಲುಪಿಸ್ಬಿಟ್ಟೆ. ನಿನ್ನಿಂದ ತುಂಬಾ ಉಪಕಾರ ಆಯ್ತಪ್ಪ. ಅಯ್ಯೋ, ಇದ್ರಲ್ಲಿ ಉಪಕಾರ ಏನ್ ಬಂತು? ಅವರು ನಮ್ಮ ಮಟ್ಟಿ ಸೊಸೆ. ಅವ್ರ ಕಷ್ಟ ಸುಖಕ್ಕೆ ನಾವಾಗ್ದೆ ಇನ್ಯಾರು ಆಯ್ತಾರೆ? ನಿನ್ ಮಾತು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಯ್ತಪ್ಪ. ಅದಿತಿ, ಕಾಫಿ ತಂದ್ಕೊಡಮ್ಮ. ಅಯ್ಯೋ ಪರವಾಗಿಲ್ಲ ಬಿಡಿ, ನಿಮ್ಗೆ ಯಾಕೆ ತೊಂದ್ರೆ? ಇದ್ರಲ್ಲಿ ತೊಂದರೆ ಏನಪ್ಪ ಬಂತು? ಆ ಮನೇಲಿ ನನ್ನ ಮಗಳ ಪರವಾಗಿ ಯಾರೂ ಇಲ್ಲ ಅಂತ ಅನ್ಕೊಂಡಿದ್ದೆ. ನೀನ್ ಜೊತೆಗೆ ನಿಲ್ತೀನಿ ಅಂದ್ಯಲ್ಲ, ನನ್ಗಷ್ಟು ಸಾಕು. ನೋಡಪ್ಪ, ನೀನ್ ಇವತ್ತು ಮಧ್ಯಾಹ್ನ ಊಟ ಮುಗಿಸ್ಕೊಂಡೇ ಹೋಗ್ಬೇಕು. ನೀವಿಷ್ಟು ಬಲವಂತ ಮಾಡಿದ್ಮೇಲೆ ನಾನು ಊಟ ಮಾಡ್ಕೊಂಡೇ ಹೋಯ್ತೀನಿ. ಕಳ್ಳ ಏನ್ ನಾಟಕ ಮಾಡ್ತಾ ಇದ್ದಾನೆ. ಅಂತೂ ಇಂತೂ ನಮ್ಮ ಅಪ್ಪನ ಬುಟ್ಟಿಗೆ ಹಾಕೋಬಿಟ್ಯಾ? ಆ ಮನೇಲಿ ಯಾರು ಒಳ್ಳೆಯವರೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಸದ್ಯ ಆ ಥರ ಏನೂ ಇಲ್ಲ. ಒಬ್ಬರೋ ಇಬ್ರೋ ಒಳ್ಳೆ ಮನ್ಸಿರೋ ಜನ ಇದ್ದಾರೆ. ಸಾರಿ ಸರ್, ಮಕ್ಕಳಿಗೆ ಹಳೆ ಪಾಠ ಅಭ್ಯಾಸ ಮಾಡ್ಕೊಳಕ್ಕೆ ಹೇಳಿ ನಾನು ನಾಳೆ ಬಂದು ಲೀವ್ ಲೆಟರ್ ಕೊಡ್ತೀನಿ. ನಿಂದು ಈ ಗುಣನೇ ಕಣವ ನಂಗೆ ಸಾನೇ ಇಷ್ಟ ಆಗೋದು. ನಿಮ್ಮ ಮಾವನ್ ಹುಷಾರಿಲ್ಲ ಅಂದೇಟ್ಗೆ ಈ ಸ್ಕೂಲ್ಗೆ ರಜಾ ಹಾಕ್ಬಿಟ್ಟಲ್ಲ.
ಮಕ್ಕಳಿಗೆ ಅಕ್ಷರ ಕಲಿಸೋದು ಮುಖ್ಯನೇ, ಆದರೆ ಒಬ್ರು ಜೀವಕ್ಕಿಂತ ಮುಖ್ಯ ಯಾವುದೂ ಅಲ್ಲ ಅಲ್ವಾ ಅಜ್ಜಿ? ಕೇಳಿಸ್ಕೊಂಡ್ಯಾ ನಿನ್ ಸೊಸೆ ಮಾತ್ನಾ? ಅದ್ಯಾವ್ರು ಎಷ್ಟು ಒಳ್ಳೆ ಮನ್ಸು ಕೊಟ್ಟವನೆ ಅಂತ. ಡಾಕ್ಟ್ರೆ, ನಂದು ಯಾವ್ರು ಹೆಂಗವ್ರೆ? ಇನ್ನೂ ಕೆಲವು ಗಂಟೆ ಏನೂ ಹೇಳೋಕ್ಕಾಗಲ್ಲ. ಯಾಕಿಂಗಾಯ್ತು ಡಾಕ್ಟ್ರೆ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಅವ್ರ ದೇಹದಲ್ಲಿ ಎಲ್ಲ ಸರಿಯಾಗೇ ಇದೆ, ಏನೇ ಹೆಚ್ಚು ಕಮ್ಮಿ ಆಗಿಲ್ಲ. ಆದರೂ ಅವ್ರಿಗೆ ಯಾಕೆ ಈ ರೀತಿ ಆಗ್ತದೆ ಅಂತ ಗೊತ್ತಿಲ್ಲ. ಯಾವ್ದಾದ್ರೂ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಾ? ಬೇಡ ಬೇಡ, ಕೆಲವು ಸಿಂಟಮ್ಯಾಟಿಕ್ ಮೆಡಿಸಿನ್ ಕೊಟ್ಟಿದ್ದೀನಿ, 1-2 ಗಂಟೆ ನೋಡೋಣ, ಆಮೇಲೆ ಕರ್ಕೊಂಡು ಹೋಗೋಣ.